ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯಾಗ್ತಾ ಇದ್ರೆ ಹಲವು ಜಿಲ್ಲೆಗಳಲ್ಲಿ ವರುಣ ಕೈಕೊಟ್ಟಿದ್ದಾನೆ. ರೈತರ ಜಮೀನಿಗೆ ನೀರಿಲ್ಲ, ಕುಡಿಯೋದಕ್ಕೆ ಜೀವಜಲವಿಲ್ಲ. ಬರದ ಬೆಂಕಿಯಲ್ಲಿ ಬೆಳೆ ಬೆಂದು ಹೋಗ್ತಾ ಇದೆ. ಸಾಲದ ಸುಳಿಗೆ ಸಿಲುಕಿ ಅನ್ನದಾತರು ಆತ್ಮಹತ್ಯೆಯ ಹಾದಿ ತುಳಿತಿದ್ದಾರೆ. ಒಣಗಿದ ಬೆಳೆ ನಾಶಪಡಿಸಿ ಅನ್ನದಾತರ ಆಕ್ರೋಶ. ಇಲ್ಲಿ ನೋಡಿ, ಕೆರೆ ಸಂಪೂರ್ಣ ಬತ್ತಿ ಹೋಗಿದೆ. ನೆತ್ತಿ ಸುಡೋ ಬಿಸಿಲು. ಕೈಕೊಟ್ಟ ಮಳೆಗೆ ನದಿ ಕೆರೆಗಳು ಬರಿದಾಗಿವೆ. ಗದಗ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಹೊಡೆತಕ್ಕೆ ರೈತರ ಬದುಕು ಸರ್ವನಾಶವಾಗಿದೆ. ನಾಗಸಮುದ್ರ ಗ್ರಾಮದಲ್ಲಿ ಬಿತ್ತಿದ ಹೆಸರು ಬೆಳೆ ನೀರಿಲ್ಲದೆ ಒಣಗಿ ಹೋಗಿದೆ. ಟ್ರ್ಯಾಕ್ಟರ್ ಮೂಲಕ ರೈತ ಬೆಳೆ ನಾಶ ಮಾಡಿ ಆಕ್ರೋಶ ಹೊರಹಾಕಿದ್ದಾನೆ. ನೋಡ್ರಿ, ಎಕರೆಕ 25ರಿಂದ 30 ಸಾವಿರ ರೂಪಾಯಿ ಕೊಟ್ಟು ಲಾವಣಿ ಮಾಡೀವಿ. ಮತ್ತೆ ಹೊಳ್ಳಿ ಒಂದು ಎಕರೆಕ 20ರಿಂದ 25 ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಕೆಲ ಖರ್ಚು ಮಾಡ್ಕೊಂಡು ಕುಂತೀವಿ. ಇವತ್ತಿನ ಮಟ್ಟಿಗೆ ಮಳೆ ಹೋಗೋದಕ್ಕೆ ಮತ್ತೆ ಹೊಳ್ಳಿ ಇದನ್ನ ಹರಗಾಕತ್ತೀವಿ. ಇದರಿಂದ ನಮ್ಗೆ ರೈತರಿಗೇನು 1 ಪೈಸಾ 9 ಪೈಸಾ ಲಾಭ ಇಲ್ಲ. 450 ಎಕರೆಯಲ್ಲಿದ್ದ ಕೆರೆ ಖಾಲಿ ಖಾಲಿ. ಇನ್ನು ವಿಜಯಪುರ ಜಿಲ್ಲೆಯ ಮುಳಸಾವಳಗಿ ಕಡ್ಲೇವಾಡ ಬಳಿ 450 ಎಕರೆ ವಿಸ್ತಾರವಾಗಿರೋ ಕೆರೆ ಬರಿದಾಗಿದೆ. ಹಲವು ಗ್ರಾಮಗಳ ಜೀವನಾಡಿಯಾಗಿದ್ದ ಕೆರೆಯಲ್ಲಿ ನೀರು ಖಾಲಿಯಾಗಿದ್ರಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ವರ್ಷ ಹೊಟ್ಟೆ ಮಳೆ ಇಲ್ಲ, ಕೆರೆಗೆ ನೀರಿಲ್ಲ. ಮೊನ್ನೆ ಒಂದು ಸ್ವಲ್ಪ ಮಳೆ ಆಗಿ ನೀರು ಬಂದಾವ, ಕೆರೆ ಪೂರ ಒಣಗಿತ್ತು. ದನ ಕರಿಗಳಿಗೆ ಕುಡಿಲಕ್ಕೆ ನೀರಿಲ್ಲ. ಹಕ್ಕಿ ಗುಬ್ಬಿಗಳಿಗೆ ಮೊದಲು ಮಾಡಿ ನೀರು ಇತ್ತಿದ್ರಿ, ಪೂರ ಒಣಗಿ ಹೋಗಿತ್ತಿದ್ದು ಕೆರೆ. ಕೋಲಾರ ಜಿಲ್ಲೆಯ ಪಾಕರಹಳ್ಳಿ ಗ್ರಾಮದಲ್ಲಿ ಜೀವಜಲಕ್ಕೆ ಹಾಹಾಕಾರ ಶುರುವಾಗಿದೆ. ಕೆಲಸಕ್ಕೆ ಹೋಗದೆ ನೀರಿಗಾಗಿ ಕಾಯೋ ದುಸ್ಥಿತಿ ಎದುರಾಗಿದೆ. ನೀರಿಗಾಗಿ 8 ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಲಾಗಿದೆ. ನಾನು ಇವತ್ತು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಪಾಕರಹಳ್ಳಿ ಗ್ರಾಮದಲ್ಲಿ ಗ್ರಾಮದಲ್ಲಿ ನೋಡಿದರೆ ಈಗಾಗಲೇ ಗ್ರಾಮಸ್ಥರು ನೀರಿಗಾಗಿ ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 6 ತಿಂಗಳಿಂದ ಗ್ರಾಮದಲ್ಲಿ ನೀರಿಲ್ಲ ಅನ್ನೋ ಕಾರಣಕ್ಕೆ ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತು ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಕಾಲುವೆಗೆ ನೀರು ಬಿಡುಗಡೆಗೆ ಆಗ್ರಹಿಸಿ ಕೊಪ್ಪಳದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟಿಸಿದ್ರು. ರೈತರು ಸಾಥ್ ನೀಡಿದ್ದು ಮುನಿರಾಬಾದ್ ಡ್ಯಾಂವರೆಗೂ ಹೆಜ್ಜೆ ಹಾಕಿ ಕಿಚ್ಚು ಹೊರಹಾಕಿದ್ರು. ಇತ್ತ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಆದರೆ ಗುಡ್ಡದ ರಂಗವ್ವಹಳ್ಳಿ ಬಳಿ ತೋಟದಲ್ಲಿ ಬೋರ್ವೆಲ್ನಿಂದ ನೀರು ಉಕ್ಕಿ ಹರಿಯುತ್ತಿದ್ದು ಅಚ್ಚರಿ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9.